ಬಾಹುಬಲಿ ಮೊದಲ ಭಾಗ ಕೊನೆಯಾದಾಗ ಇದ್ದದ್ದು ಒಂದೇ ಪ್ರಶ್ನೆ, ಕಟ್ಟಪ್ಪ ಬಾಹುಬಲಿಯನ್ನು ಯಾಕೆ ಕೊಂದ ಎಂದು. ಆದರೆ ಅಷ್ಟೇ ಹೆಸರು ಮಾಡಿದ ಅಥವಾ ಅದಕ್ಕಿಂತ ಹೆಚ್ಚಿನ ಹೆಸರು ಮಾಡಿದ ನಮ್ಮ ಹೆಮ್ಮೆಯ KGF ಎಷ್ಟೋ ಪ್ರಶ್ನೆಗಳನ್ನು ಕೇಳಿ ಒಂದಷ್ಟು ಸುಳಿವುಗಳನ್ನು ನೀಡಿ ಉತ್ತರಗಳನ್ನು ಹುಡುಕಿ ಎಂದಿದೆ. ಚಾಪ್ಟರ್ 2 ಟ್ರೈಲರ್ ಹೀಗೆ ದಾಖಲೆ ಬರೆಯುವಲ್ಲಿ ಅದರ ಮೊದಲ ಭಾಗದ ಕೊಡುಗೆಯನ್ನೇ ಮೊದಲಿಗೆ ಪರಿಗಣಿಸಬೇಕು. ಅದು ಅಷ್ಟರ ಮಟ್ಟಿಗೆ ತನ್ನ ಇಂಪ್ಯಾಕ್ಟ್ ಮೂಡಿಸಿತ್ತು. KGF ನಮ್ಮ ಕನ್ನಡದ ಸಿನಿಮಾ ಮಾತ್ರವಾಗಿ ಉಳಿದಿಲ್ಲ, ದೇಶದ ಜಗತ್ತಿನ ಆ ಮಟ್ಟದ ಸಿನಿಮಾವಾಗಿ ಮೂಡಿದೆ. ಬಾಲಿವುಡ್ ಹಾಲಿವುಡ್ನವರು KGF ಕುರಿತು ಮಾತನಾಡುವಂತೆ, ಒಮ್ಮೆಲೆ ಇತ್ತ ಗಮನಿಸುವಂತೆ ಮಾಡಿದೆ. ಇದು KGFನ ತಾಕತ್ತು. ಎಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡಿದ ಟ್ರೈಲರ್ ಇನ್ನೂ ಮುಂದುವರಿಯುತ್ತಲೇ ಇದೆ. ಅದರ ಬಗ್ಗೆ ನಿಮಗೆ ಗೊತ್ತಿದೆ ಸಹ. ಅದು ಮಾಡಬಹುದಾದ ವ್ಯಾಪಾರದ ಅಂದಾಜಿಗೂ ಸಿಗುತ್ತಿಲ್ಲ. ಈಗ ಚಿತ್ರಕ್ಕಾಗಿ ಎಲ್ಲರೂ ಕಾಯುತ್ತಿದ್ದಾರೆ. ನಿರ್ದೇಶಕ ಪ್ರಶಾಂತ್ ನೀಲ್, ನಾಯಕ ಯಶ್ರ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಅಷ್ಟೇ ಮಾತಾಡದ ಜನ ಅವರ ಇಲ್ಲಿಯವರೆಗಿನ ಸಾಧನೆಗಳನ್ನು ಪಟ್ಟಿ ಮಾಡಿ ಮೆಲುಕು ಹಾಕುತ್ತಿದ್ದಾರೆ. ಅದು ಅಷ್ಟೇ, ಯಶಸ್ಸಿನೊಂದಿಗೆ ಪ್ರತಿಯೊಬ್ಬರೂ ಗುರುತಿಸಿಕೊಳ್ಳತೊಡಗುತ್ತಾರೆ. ಅದರ ಭಾಗವೆಂಬಂತೆ ಬೀಗುತ್ತೇವೆ. ಅಂದು 2018ರಲ್ಲಿ ಚಿತ್ರ ಕೊಂಚ ನಿರೀಕ್ಷೆಗಳೊಂದಿಗೆ ಬಿಡುಗಡೆಯಾಗಿತ್ತು. ಪ್ಯಾನ್ ಇಂಡಿಯಾ ಚಿತ್ರವೆಂಬ ಹಣೆಪಟ್ಟಿ ಹೇಗೂ ಇತ್ತು. ಬಾಹುಬಲಿ ಬಗೆಯ ದೊಡ್ಡ ಚಿತ್ರವೆಂದಷ್ಟೇ ತಿಳಿದಿದ್ದವರಿಗೆ ಚಿತ್ರ ತಾನು ಅದಷ್ಟೇ ಅಲ್ಲವೆಂಬುದನ್ನು ಸಾರಿ ಹೇಳಿತ್ತು. ಕನ್ನಡ ಚಿತ್ರರಂಗದ ಮಟ್ಟವನ್ನು ಗಗನಕ್ಕೇರಿಸಿತ್ತು. ಅಷ್ಟಕ್ಕೂ ಅದು ಅಂದು ಆ ಮಟ್ಟದ ಮೋಡಿ ಮಾಡಲು ಮುಖ್ಯ ಕಾರಣ ನಿರ್ದಿಷ್ಟವಾಗಿ ಇದು ಎಂದು ಹೇಳಲಾಗದಿದ್ದರೂ, ಸಾಮಾನ್ಯನೊಬ್ಬ ಅಸಾಮಾನ್ಯನಾಗಿ ಬೆಳೆದು ನಿಲ್ಲುವ ಪರಿಯನ್ನ ಎಲ್ಲರೂ ಸ್ವಂತವಾಗಿಸಿಕೊಂಡಿದ್ದರು. ಆ ಬಗೆಯ ಕಥೆಯ ಚಿತ್ರಗಳ ಕೊರತೆ ಇಲ್ಲದಿದ್ದರೂ ಇದು ಏಕೋ ಮನಸ್ಸಿನಾಳಕ್ಕೆ ಇಳಿಯುವ ಗುಣದಿಂದ ಗೆದ್ದಿತ್ತು. ತಾಯಿಗೆ ನೀಡಿದ ಮಾತು, ಆಕೆ ಹೇಳುವ ಕೊನೆಯ ಮಾತನ್ನ ಮರೆಯದೆ ಮುನ್ನಡೆಯುವ ರಾಕಿ, ಪರದೆ ಮೇಲಷ್ಟೇ ಇರದೆ ನುಡುಗನೊಂದಿಗೆ ಬೆರೆತು ಹೋಗಿದ್ದ. ಚಿತ್ರದ ಉದ್ದೇಶ ಪೂರ್ಣಗೊಳ್ಳುವುದು ಹೀಗೆಯೇ. ಹೇಳುವ ಮಾತನ್ನ ಅತ್ಯಂತ ಸರಳವಾಗಿ ಹೇಳಿ ಕ್ಲೀಶೆಯಾಗದಿರುವಂತೆ ನೋಡಿಕೊಂಡದ್ದು KGFನ ಮೊದಲ ಯಶಸ್ಸು ಅನಿಸುತ್ತದೆ. ನಮ್ಮ ಪ್ರಾಥಮಿಕ ಅಗತ್ಯವೇನೋ ಎಂಬಂತೆ ಭಾಸವಾಗುವ ಹಣ, ಅಂತಸ್ತು ಇವುಗಳ ಬಗ್ಗೆ ಚಿತ್ರ ಮಾತನಾಡಿದೆ. ಹಣದ ಮೂಲಕವೇ ದಕ್ಕಿಸಿಕೊಳ್ಳಬಹುದಾದ ಅಧಿಕಾರದ ಬಗ್ಗೆ ಪ್ರಸ್ತಾಪವಿದೆ. ಆದರೆ ಇದೇ ಪವರ್ ರಾಕಿಗೆ ಆತನ ತೋಳ್ಬಲದಿಂದ, ಸಮಯೋಚಿತ ನಿರ್ಧಾರಗಳಿಂದ, ನಿರ್ದಿಷ್ಟ ಗುರಿ ಉದ್ದೇಶದಿಂದಲೇ ಸಿಗುವ ಸುಳಿವಿದೆ. ಎರಡನೇ ಭಾಗದ ಝಲಕ್ಗಳಲ್ಲಿ ಇದು ಸ್ಪಷ್ಟವಾಗುತ್ತದೆ. ಚಿತ್ರದಲ್ಲಿ ಬಿಟ್ಟು ಬಿಡದೆ ಕಾಡುವುದು ಬಡತನ ಶ್ರೀಮಂತಿಕೆಯ ಸ್ಪಷ್ಟ ವ್ಯತ್ಯಾಸ. ಒಂದೆಡೆ ಮೃಷ್ಟಾನ್ನ ಭೋಜನದ ಸವಿ, ಇನ್ನೊಂದೆಡೆ ಅನ್ನದ ಅಗಳಿಗೂ ತತ್ಪರ. ಸಮಾಜದ ಕನ್ನಡಿಯಂತೆ ಕಾಣುವ ಈ ಚಿತ್ರದ ಕೆಲವರಲ್ಲಿ ಅಪರಿಮಿತ ಅಧಿಕಾರ, ಹಲವರಲ್ಲಿ ಗಟ್ಟಿಯಾಗಿ ಉಸಿರಾಡಲು ಸಾಧ್ಯವಿಲ್ಲದ ಗುಲಾಮಗಿರಿ. ನಮ್ಮ ಮಧ್ಯದಲ್ಲೇ ದಟ್ಟವಾಗಿರುವ ವೈರುಧ್ಯಗಳ ನಗ್ನ ದರ್ಶನ. ನಾಯಕ ಅನ್ನಕ್ಕೆ ಬೆಲೆ ಕೊಡುವವ, ಹಸಿವಿನ ಹಂಗಿನಿಂದ ಹೊರಬಂದಿದ್ದರೂ ಅದರ ಯಾತನೆ ನೆನಪಿದೆ ಆತನಿಗೆ. ಹಾಗೆಯೇ ಅಮ್ಮ ಹೇಳಿದ ಮಾತು ಸಹ. ಅಂದು ಅಮ್ಮನೊಂದಿಗೆ ಆಡಿದ ಮಾತು ಅಸಹಾಯಕನಾಗಿರಲು ಬಿಡುತ್ತಿಲ್ಲ. ಸಾಗಬೇಕಾದ ಉದ್ದನೆಯ ದಾರಿ ಧೂಳು, ಕಲ್ಲು, ಮುಳ್ಳುಗಳಿಂದ ಮಾತ್ರವೇ ತುಂಬಿದೆ. ಆದರೂ ಸಾಗಬೇಕು, ಸಾಧಿಸಬೇಕೆನ್ನುವ ಛಲ ಫಲ ಕೊಟ್ಟೆ ಕೊಡುತ್ತದೆ ಎಂಬ ನಂಬಿಕೆ ಇದ್ದಿದ್ದರಿಂದಲೇ ಸುಲಭ ಕೆಲಸವನ್ನು ಸುಲಭವಾಗಿ ದಕ್ಕಿಸಿಕೊಳ್ಳದೆ ನಿಜ ನಾಯಕನಂತೆ ಹೋರಾಡಿ ಗೆಲ್ಲುವುದು. ಆ ಗೆಲುವು ತನ್ನದಷ್ಟೇ ಆಗದೆ ಒಂದಿಡೀ ಸಮೂಹವೇ ಅದರಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ರಾಕಿಯ ಉದ್ದೇಶ. ಅದರಲ್ಲಿ ಆತ ಸಫಲನಾಗುತ್ತಾನೆ ಸಹ. ಅಧಿಕಾರ ಇಲ್ಲದವರಿಗೆ ಅದು ಬೇಕು. ಅದಿರುವ ಜನರಿಗೆ ಇನ್ನೂ ಹೆಚ್ಚಿನ ಅಧಿಕಾರದ ಆಸೆ. ಆಸೆಗೆ ಹದ್ದುಗಳಿಲ್ಲ. ಬಾಲ್ಯದಲ್ಲೇ ಹಣಕ್ಕಾಗಿ ಒದ್ದಾಡಿದ್ದ, ಅದಿಲ್ಲದೆ ಅಮ್ಮನನ್ನ ಕಳೆದುಕೊಂಡಿದ್ದ ರಾಕಿಗೆ ಸಹ ಹಣ ಬೇಕು. ಅದೇ ಎಷ್ಟು ಎಂದರೆ ಉತ್ತರ ಸಾಕಷ್ಟು, ಸಾಗರದಷ್ಟು. ಭಿಕ್ಷುಕನೊಬ್ಬ ಸಹ ಅದನ್ನೇ ಬಾಲ್ಯದಲ್ಲಿ ಹೇಳಿ ರಾಕಿಯನ್ನ ಸಿದ್ಧಗೊಳಿಸಿದ್ದಾನೆ. ಹಣದ ಇನ್ನೊಂದು ಸ್ಪಷ್ಟ ರೂಪ ಬಂಗಾರದೊಂದಿಗಿನ ಒಡನಾಟ ರಾಕಿಗೆ ಹಳೆಯದೇ ಆದರೂ ಇಡೀ ಗಣಿಯನ್ನೇ ತನ್ನದಾಗಿಸಿಕೊಂಡಿರುವ ಗರುಡನ ಪವರ್ನ ಮುಂದೆ ಸಣ್ಣದೆನಿಸುತ್ತದೆ. ಹಾಗೆ ಒಂದೊಂದೇ ಅಳತೆಗಲ್ಲುಗಳನ್ನು ಮೀರಿ ಬೆಳೆಯುವ ವಿಧಾನ ಗೊತ್ತಿರುವ ರಾಕಿ ತಾನು ಸೇರಬೇಕಿದ್ದಲ್ಲಿಗೆ ಸೇರುತ್ತಾನೆ, ಸಾಧಿಸಬೇಕಾದ್ದನ್ನ ಸಾಧಿಸುತ್ತಾನೆ. ಪ್ರಶಾಂತ್ ನೀಲ್ ಉದ್ದೇಶಪೂರ್ವಕವಾಗಿಯೇ ಪದೇ ಪದೇ ಅನ್ನ, ಹಣ, ಅಧಿಕಾರದ ಪ್ರಸ್ತಾಪವನ್ನ ಮಾಡುತ್ತಾರೆ. ಅವುಗಳಲ್ಲಿರುವ ಆಂತರಿಕ ಸಂಬಂಧವನ್ನ ಸ್ಪಷ್ಟವಾಗಿ ತೋರಿಸಿ ವ್ಯತ್ಯಾಸವನ್ನೂ ಮನಗಾಣುವಂತೆ ಮಾಡುತ್ತಾರೆ. ಈ ಇಂಥ ವಿಶಿಷ್ಟವೆನಿಸದ ಸಾದ ಸರಳ ಸನ್ನಿವೇಶಗಳೇ ವಿಶಿಷ್ಟಗೊಳಿಸಿವೆಯೇನೋ ಎಂದೆನಿಸದಿರದು.
ಅನ್ನದ ಅಗತ್ಯ ಎಷ್ಟೆಂಬುದನ್ನ ಹೇಳುವ ನಿರ್ದೇಶಕರು ಅದು ತುಂಬಿದ ಗಾಡಿಯನ್ನ ನಾಯಕ ಎಳೆದು ತಂದು ಹಸಿದವರ ಹೊಟ್ಟೆ ತುಂಬಿಸುವ ಕೆಲಸವನ್ನ ತೋರಿದ್ದಾರೆ. ನಮಗೂ ನಮ್ಮ ಪೂರ್ವಜರಿಗೂ ಪ್ರಾಣಿ ಪಕ್ಷಿಗಳಿಗೂ ತೀರಾ ಅನಿವಾರ್ಯವಾದದ್ದು ಹಣ, ಅಧಿಕಾರವಲ್ಲ, ಅದು ಅನ್ನ. ತೆಲುಗಿನ ಖ್ಯಾತ ಕವಿ ಶ್ರೀ ಒಂದೆಡೆ ಹೀಗೆ ಹೇಳಿದ್ದಾರೆ, ಹಸಿದ ಹೊಟ್ಟೆಯಿಂದ ಕ್ರಾಂತಿಯಾಗಲಾರದು ಎಂದು. KGF ಸಹ ಇದನ್ನೇ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಅದೆಷ್ಟು ವಿಶೇಷಗಳಿವೆ. ಅನ್ಯಾಯವನ್ನು ಸಹಿಸಿಕೊಳ್ಳುವ ಅಭ್ಯಾಸ ಇರುವವರಿಗೆ ಅದನ್ನ ಮೆಟ್ಟಿ ನಿಲ್ಲುವ ಭರವಸೆ ಚಿತ್ರ ಮೂಡಿಸಿದೆ. ಅಪರಿಮಿತ ಅಧಿಕಾರದ ಆಸೆಯ ಗರುಡನ ಅನ್ಯಾಯಗಳೇ ಆತನನ್ನ ಇಲ್ಲವಾಗಿಸಿದ ಪರಿಯನ್ನೂ ವಿವರಿಸಿದೆ. ಸಾಮಾನ್ಯನಲ್ಲಿ ಅಸಾಮಾನ್ಯ ಆಶಯಗಳನ್ನ ಬಿತ್ತುವ ಚಿತ್ರ ತನ್ನ ಉದ್ದೇಶವನ್ನ ಅಷ್ಟೇ ಯಶಸ್ವಿಯಾಗಿ ನೋಡುಗನಿಗೆ ದಾಟಿಸುತ್ತದೆ. ಕೊನೆಗೊಂದು ಮಾತು, KGFನ 2ನೇ ಭಾಗ ಈಗಾಗಲೇ ಗೆದ್ದಾಗಿದೆ. ಅದು ಅಧಿಕೃತವಾಗಿ ದಾಖಲಾಗಬೇಕಷ್ಟೇ.